ವಾಟ್ಸ್ಆಪ್. ಹಾಗಂದ್ರೇನೆ? ಏನ್ ಸಮಾಚಾರ, ಎಲ್ಲ ಆರಾಮ ಅಂತ. ಹೊರಗಡೆ ಹೋಗಿಲ್ಲ ಅಂದ್ರೆ ಸಮಾಚಾರ ಏನೇ ಇರುತ್ತೆ. ಮನೇಲಿ ಇರೋರಿಗೆ ಕರೋನಾನು ಬರಲ್ಲ ಅಂದ್ಮೇಲೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ? ಆಯ್ತು ಬಿಡಜ್ಜಿ, ನೀನ್ 100 ಕಾಲ ಚೆನ್ನಾಗಿರು. ನಮಗೂ ಅದೇ ಬೇಕಾಗಿರೋದು. ಇವಾಗ ಏನಕ್ಕೆ ಕಾಲ್ ಮಾಡಿದ್ದು ಅದನ್ನ ಹೇಳು. ನಿಮ್ ಸಂಭ್ರಮ ಎಲ್ಲ ಮುಗೀತಾ? ಎಲ್ಲ ಚೆನ್ನಾಗಾಯ್ತಾ? ಅದನ್ನೇನ್ ಕೇಳ್ತೀರಾಜಿ, ಸೂಪರ್ ಆಗಿತ್ತು. ಆಗ್ಲಿ, ಸಂತೋಷ. ಹಾಗಾಗ್ಬೇಕು ಅಂತ ತಾನೇ ಇಷ್ಟೊಂದೆಲ್ಲ ತಯಾರಿ ಮಾಡಿದ್ದು. ಹಾಜಿ ತಯಾರಿ ಮಾಡ್ಕೊಂಡಿದ್ದು ವರ್ಕೌಟ್ ಆಯ್ತು. ನೀವು ನಿಮ್ಮ ಪ್ರೀತಿ ವಾರ್ಷಿಕೋತ್ಸವ ಆಚರಿಸಿದ್ರೇನೋ? ಹಾಜಿ ನಾವು ಎಂಜಾಯ್ ಮಾಡಿದ್ವಿ. ಆದ್ರೆ ಇನ್ಮೇಲೆ ನಿಮ್ಮನ್ನ ಒಟ್ಟಿಗೆ ಓಡಾಡೋದಕ್ಕೆ ಬಿಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅಯ್ಯೋ, ಸಡನ್ ಆಗಿ ನಿಂಗೇನಾಯ್ತಜ್ಜಿ? ಇದೇನಿದು ಹೊಸ ಬಾಂಬು? ಅಯ್ಯೋ ಅಜ್ಜಿ, ಆಲ್ರೆಡಿ ಇವರಿಬ್ರು ವಿಷಯದಲ್ಲಿ ಸಾಕಷ್ಟು ವಿಘ್ನಗಳು ಬಂದಿದೆ. ಇವಾಗ ಸೆಂಟ್ರಲ್ ನಿಮ್ದೇನು? ಅಲ್ಲ ಕಣೋ, ಲಂಗೋ ಲಗಾಮ್ ಇಲ್ದೆ ಓಡಾಡ್ಕೊಂಡಿದ್ದೆ ನಿನಗೆ 6 ದಿನ ಗಂಟಾಕಿ ಲಾಕ್ ಮಾಡಿಲ್ವೇನೋ? ಈಗ ನಿಮ್ಮಣ್ಣ ಆರಾಮಾಗಿ ಓಡಾಡ್ಕೊಂಡಿದ್ರೆ ನಿನಗ್ ಬೇಜಾರಾಗಲ್ವಾ? ಆಂಗಲ್ ಕರೆಕ್ಟ್ ಆಗಿ ಇದೆ ಅಜ್ಜಿ. ಅದು ಹೇಗೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ? ಆದಷ್ಟು ಬೇಗ ಇವರಿಬ್ರಿಗೆ ಗಂಟಾಕಿ ಗಟ್ಟಿ ಮೇಲೆ ಬಾರಿಸ್ಬಿಡೋಣ. ಗಟ್ಟಿ ಮೇಳಕ್ಕೂ ಮುಂಚೆ ಒಂದು ನಿಶ್ಚಿತಾರ್ಥ ಅಂತ ಮಾಡ್ಬೇಕಾಗತ್ತಪ್ಪ. ಅದನ್ನ ಆದಷ್ಟು ಬೇಗ ಮಾಡ್ಬೇಕು ಅಂತಲೇ ನಿರ್ಧಾರ ಮಾಡಿರೋದು. ನಾಳೆನೆ ಪುರೋಹಿತರು ಬರ್ತಾ ಇದ್ದಾರೆ. ಅವ್ರ ಹತ್ರ ಒಂದು ಒಳ್ಳೆ ಮುಹೂರ್ತ ಹುಡ್ಕೋದಕ್ಕೆ ಹೇಳಿ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಎಷ್ಟು ದಿನ ಅಂತ ಎಳಿಯಕ್ಕಾಗತ್ತೆ ಹೇಳು? ಇದು ಆಕ್ಚುಲಿ ಚೆನ್ನಾಗಿರೋದು. ಮೊದ್ಲೇ ನಮ್ಮ ಅಗ್ರಜ ಮತ್ತೆ ರೌಡಿ ಬೇಬಿ ಫ್ಯಾನ್ಸ್ ಇವ್ರು ಯಾವಾಗ ಮದುವೆ ಆಗ್ತಾರೆ ಅಂತ ರೊಚ್ಚಿಗೆದಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಪಾರ್ಟಿ ಮಾಡ್ತಾರಷ್ಟೇ. ಅದೇ ಮತ್ತೆ ಮದುವೆ ಮಕ್ಕಳು ಇವೆಲ್ಲ ಬೇಗ ಬೇಗ ಆಗ್ಬೇಕು ಕಣೋ. ನೀನ್ ಮೊದ್ಲು ಅಮ್ಮಗ್ ಫೋನ್ ಕೊಡು. ಹಾಜಿ. ಅಮ್ಮ, ನಿಶ್ಚಿತಾರ್ಥ ಮುಗಿತಿದ್ದಾಗೆ ಮದ್ವೆ ಡೇಟ್ ಫಿಕ್ಸ್ ಮಾಡಿ ಬಾಲ್ಗನು ಊದ್ಸೋದೆ. ನಿಮ್ಮಪ್ಪ ಫೋನ್ ಮಾಡಿದ್ರು, ಅವರು ನಾಳೆ ಬರ್ತಿದ್ದಾರಮ್ಮ. ಹೌದಾ ಅಜ್ಜಿ, ಖುಷಿ ಆಯ್ತು. ಅದಕ್ಕೆ ನೀನು ಫೋನ್ ಕೊಡು ಅಂತ ಹೇಳಿದ್ದು. ಎಲ್ರೂ ಆರಾಮಾಗಿ ಬನ್ನಿ, ಬಂದ್ಮೇಲೆ ಮಾತುಕತೆ ಆಡೋಣ. ಸರಿ ಅಜ್ಜಿ. ಪಿಕಪ್ ದ ಫೋನ್ ಅಹಲ್ಯ. ಯಾವಾಗ ನೋಡಿದ್ರು ಮೊಂಡಾಟ, ಇದೇ ಇವಳು ವೀಕ್ನೆಸ್. ಅದರಿಂದನೇ ಇಷ್ಟ ಅನಾಹುತಗಳಾಗಿರೋದು.
ಎಷ್ಟು ಹೇಳಿದ್ರು ಕೇಳದೆ ಹೋಗಿದ್ದಾಳೆ. ಅಟ್ಲೀಸ್ಟ್ ಎಲ್ಲಿ ಹೋಗ್ತೀನಿ ಅಂತಾನೂ ಹೇಳಿಲ್ಲ. ಡ್ಯಾಮ್ ಇಟ್. ಏನಾಯ್ತು ಸರ್, ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ? ಅಹಲ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸಿಸ್ಟರ್. ಅವಳು ಎಲ್ಲಿ ಹೋಗ್ತಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಹಲ್ಯ ಮೇಡಮ್ ಅವರಾಗ ಅವರೇ ಎದ್ರು. ತಂಗಿ ಹುಷಾರಾದ್ಲು, ಇನ್ಮೇಲೆ ನನ್ನ ಅಗತ್ಯ ಇಲ್ಲ ಅಂತ ನನ್ನ ವಾಪಸ್ ಕಳ್ಸಿದ್ರಿ. ಈ ಪರಿಸ್ಥಿತಿಲಿ ಅವ್ರನ್ನ ಇನ್ನೂ ಸ್ವಲ್ಪ ದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಿತ್ತು. ಇಷ್ಟು ಬೇಗ ಆಕ್ಸಿಜನ್ ಪ್ಯಾಕ್ ತೆಗಿಬಾರ್ದಿತ್ತು. ಅವ್ರ ಲಂಗ್ಸ್ ಇನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಡಾಕ್ಟರ್ ಕೂಡ ಯಾವಾಗ್ಲೂ ನಂಗೆ ಲಂಗ್ಸ್ ಬಗ್ಗೆನೇ ಹೇಳ್ತಾ ಇದ್ದಿದ್ದು. 2 ವರ್ಷ ಕಣ್ಮಿಟಿಕ್ಸ್ತಾ ಇದ್ದವಳು ಎದ್ದು ನಂಬಕ್ ಆಗದೆ ಇರೋ ತರ ರೆಡಿಯಾಗಿ ಅವಳದೇ ಆಟಿಟ್ಯೂಡ್ ಹೊರಗೆ ಬಂದಾಗ ನನ್ಗಾಗಿದ್ ಖುಷಿಗೆ ನಾನು ಎಲ್ಲದನ್ನೂ ಮರ್ತ್ಬಿಟ್ಟೆ. ಆದ್ರೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವಳ ಜೊತೆ ನಾನು ಹೋಗ್ಬೇಕಾಗಿತ್ತು, ಇಲ್ಲ ನೋಸ್ ಪೈಪ್ ಹಾಕೊಂಡು ಹೋಗಕ್ ಹೇಳ್ಬೇಕಿತ್ತು. ಅವರು ಈ ಪರಿಸ್ಥಿತಿಲಿ ಎಕ್ಸೈಟ್ ಆದ್ರೆ ಪ್ರಜ್ಞೆ ತಪ್ಪ ಸಾಧ್ಯತೆ ಇರುತ್ತೆ ಸರ್. ನೀವ್ ಹೆದರ್ಸ್ಬೇಡಿ ಸಿಸ್ಟರ್, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಎದುರಿಸ್ತಾ ಇಲ್ಲ ಸರ್, ಎಚ್ಚರಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರನ್ನ ಮನೆ ಕರ್ಸೋ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದು. ನಾ ಅದೆಲ್ಲ ಪ್ರಯತ್ನ ಮಾಡ್ತಾ ಇದೀನಿ ಸಿಸ್ಟರ್, ಆದ್ರೆ ಅವಳಿಗೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಗಾಡ್ಸ್ ಗ್ರೇಸ್ ಅವಳು ಮನೆಗೆ ಸೇಫ್ ಆಗಿ ಬರ್ಲಿ ಅಂತ ಕಾಯ್ತಾ ಇದೀನಿ. ಅದ್ಬಿಟ್ಟು ಇನ್ನೇನು ಮಾಡಕ್ ಆಗಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅವಳು ಬರ್ಲಿಲ್ಲ ಅಂದ್ರೆ ನಾವೇ ಹುಡ್ಕೊಂಡು ಹೊರಡೋಣ. ಹಾಯ್ ಸುಳ್ಳೆ ಪುಲ್ಲೆ, ಆಗ್ಲೇ ಮಿಸ್ಸಿಂಗಾ? ಅಲ್ಲ, ನಿನ್ನೆ ಇವತ್ತು ಎಲ್ಲ ಜೊತೆಗೆ ಇದ್ವಲ್ಲ, ಇಷ್ಟು ಬೇಗ ಮಿಸ್ ಮಾಡ್ಕೊಳ್ತಿದ್ಯಾ? ಈ ಡ್ರಾಮಾ ಅಲ್ಲ ತಾನೆ? ಡ್ರಾಮಾನ? ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಅಂದ್ರೆ ಮದ್ವೆ ಮುಂಚೆ ಹುಡುಗರು ಚೆನ್ನಾಗೇ ಇರ್ತಾರೆ, ಆದ್ರೆ ಮದ್ವೆ ಆದ್ಮೇಲೆ ಮಾಮೂಲಿ ಗಂಡ ಆಗೋಗ್ತಾರೆ ಅಂತ ಅನುಭವಿಸ್ತ್ರು ಹೇಳ್ತಿರ್ತಾರೆ. ಅದಕ್ಕೆ ಕೇಳಿದೆ. ಹಾಗಾದ್ರೆ ನೀನು ನನ್ನನ್ನ ಮಾಮೂಲಿ ಹುಡುಗ ಅಂತ ಇಷ್ಟಪಟ್ಟಿಯಾ? ಈಗ ಸ್ಪೆಷಲ್, ಮುಂದೆ ಕೂಡ ಹಾಗೆ ಇರ್ತೀಯ ಅಂತ ಕೇಳಿತ್ತು. ಮೊದ್ಲೇ ತಮಗ್ ಡಿಮ್ಯಾಂಡ್ ಜಾಸ್ತಿ. ಯಾರು ಬಂದ್ ಬಣ್ಣ ಹಚ್ಚಿ ಹೋಗ್ಬಿಡ್ತಾರೆ. ನಮ್ ವಿ ಬಾಸು ಅಂದ್ರೆ ವೇದಾಂತ್ ಬಾಸು ಆ ಬಣ್ಣದಿಂದ ಹೋಗ್ಬಿಟ್ರೆ ನಮ್ ಕತೆ ಏನು ಅಂತ ಕೇಳ್ದೆ. ಪ್ಲೀಸ್ ಸ್ಟಾಪ್ ಇಟ್. ದಯವಿಟ್ಟು ಆ ರೀತಿ ಮಾತಾಡಬೇಡ. ನನ್ನ ಮನಸ್ಸಲ್ಲಿ ಇನ್ನೊಂದು ಹುಡುಗಿ ಇಲ್ಲ. ಯೋ, ಅಷ್ಟಕ್ಕೆಲ್ಲ ಯಾಕಯ್ಯ ಸೀರಿಯಸ್ ಆಗ್ತೀಯಾ? ನನ್ ತಮಾಷೆ ಮಾಡಿದ್ದು. ನಾವ್ಯಾರು ಅಂತ ಗೊತ್ತು ತಾನೆ. ತಮ್ಮ ತಲೆಲಿ ಅಂತ ಕಲ್ಬೇರ್ಕೆ ಐಡಿಯಾ ಬಂದ್ರು ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಒಡಬ, ಇನ್ನು ಮುಂದೆ ಈ ತರ ತಮಾಷೆಗಳನ್ನ ಮಾಡೋದಕ್ಕೆ ಹೋಗ್ಬೇಡ. ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ, ನಾವು ವೇದ್ಯ ಅಷ್ಟೇ. ಆಯ್ತಾಯ್ತು, ತಾವಿದನ್ನ ತೀರಾ ರಕ್ತಕ್ಕೆ ತಗೋಬೇಡಿ. ಅದು ಬಿಡು, ಈಗೇನ್ ನೀನ್ ನನ್ನ ನೆನ್ಪು ಮಾಡ್ಕೊಂಡಿದ್ದು? ಅದೇ ನಾಳೆ ಎಷ್ಟೊತ್ತಿಗೆ ಬರ್ತೀರ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ನಾಳೆನಾ? ನಾನು ಯಾಕೆ ಬರ್ಬೇಕು? ನಾನ್ ಬರಲ್ಲ, ನಾನು ಬಿಸಿ ಇದ್ದೀನಿ. ವಾಟ್, ಬಿಸಿನಾ? ನಾನು ಆಫೀಸಿಗೆ ಹೋಗ್ತಿಲ್ಲ, ನೀನೇನ್ ಬಿಸಿ? ಅಯ್ಯ, 1000 ಇರುತ್ತೆ ಗುರು, ಅದನ್ನೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ಸರಿ, ತಮಾಷೆ ಮಾಡಿದ್ ಸಾಕು. ಎಷ್ಟೊತ್ತಿಗೆ ಬರ್ತೀನಿ ಹೇಳು. ನಾನ್ ಬರ್ತಾ ಇಲ್ಲ, ನೀವೇ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ನಿನ್ಗೇನಾದ್ರೂ ತಲೆ ಕೆಟ್ಟು ಹೋಗಿದ್ಯಾ? ನಾಳೆ ನೀನು ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. ತಗೊಳಪ್ಪ, ಹಾಗನ್ನೋದಕ್ಕೆ ನಾಳೆ ನಮ್ ಮದ್ವೆನಾ ಇಲ್ಲ ಎಂಗೇಜ್ಮೆಂಟಾ? ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ದೊಡ್ಡವರೆಲ್ಲ ಸೇರ್ತಿದ್ದಾರೆ ಅಷ್ಟೇ ತಾನೆ. ಅವರೆಲ್ಲ ಸೇರ್ಕೊಂಡು ಮಾತುಕತೆ ಮುಗಿಸ್ಲಿ, ಅದಕ್ಕೆ ನಾನ್ ಯಾಕೆ? ಏನೋ ಸುಳ್ಳೆ ಪುಳ್ಳೆ, ಈ ಸಣ್ಣ ಪುಟ್ಟ ಮೀಟಿಂಗಿಗೆಲ್ಲ ಕ್ವೀನ್ ಎಂಟರ್ ಆಗಲ್ಲ. ಮೀಟಿಂಗ್ ಅಲ್ದೇ ಇದ್ರು ಕಿಂಗ್ಗೋಸ್ಕರ ಕ್ವೀನ್ ಬರ್ಬೋದು ತಾನೆ? ಹಾಗಂತ್ಯಾ? ಈಗ ಏನ್ ಮಾಡೋದು ಅಂತ ಡಿಸೈಡ್ ಮಾಡು. ನೀನು ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ನಿನಗೆ ಹೇಳ್ತಾರೆ. ಓಹೋ, ರಾಣಿ ಯಾವ್ದೋ ಸೀಕ್ರೆಟ್ ಮಿಷನ್ಗೆ ಕೈ ಹಾಕಿದ್ದಾರೆ ಅನಿಸ್ತದೆ.
ವಿಷಯ ಏನು? ಅದು ಸೀಕ್ರೆಟ್ ಮಿಷನ್, ಈಗಲೇ ಹೇಳೋದಕ್ಕಾಗಲ್ಲ. ಕೇಳಿದ್ರೆ ಶಾಕ್ ಆಗಿ ಅದ್ರೋಗ್ತೀಯಾ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ, ನಿನ್ನ ಮೋಹಿಸುವಂತಲೇ ನೂರಾರು ಕನಸು ಅಂತಲೇ, ಇದುವೇ ನಮಗೆ ಬೆಸಗಂತಿದು. ಬಂದು ಕೇಳುವೊಮ್ಮೆ ನನ್ನ ಕಂಪನ, ಕೂಡಿ ಬಾಳಬೇಕು ಅನ್ನೋ ಆಸೆನ. ಸರ್, ಅಹಲ್ಯ ಮೇಡಮ್ ನಿಮಗ್ ಗೊತ್ತಿರೋ ಹಾಗೆ ಎಲ್ಲಿಗೆ ಹೋಗಿರಬಹುದು? ಅವಳಿಗೆ ಬೇರೆ ಕನ್ಸಾಗ್ಲಿ ಆಸೆ ಆಗ್ಲಿ ಯಾವ್ದು ಇಲ್ಲ ಸಿಸ್ಟರ್. ಅವಳು ಮನ್ಸು ತುಂಬಾ ತುಂಬಿಕೊಂಡಿರೋದು ಆ ವೇದನ ಮಾತ್ರ. ಈಗಲೂ ಬೇರೆ ಅನುಮಾನ ಇಲ್ಲದೆ ಅವಳು ಆ ವೇದನ್ನೇ ಹುಡ್ಕೊಂಡು ಹೋಗಿರ್ತಾಳೆ. ಆದ್ರೆ ಅವನು ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ. ಮತ್ತೆ ನನ್ನ ತಂಗಿಗೆ ಏನಾದ್ರು ಆದ್ರೆ ನಾನ್ ಮಾತ್ರ ಅವನ ಜೀವ ಸಹಿತ ಉಳ್ಸಲ್ಲ. ಈಗಾಗ್ಲೇ ಅವನಿಂದ ಆಗಿರೋದ್ ಸಾಕು. ನನ್ನ ತಂಗಿ ಅವನಿಂದ ನರ್ಕ ನೋಡಿದಾಳೆ. ಈಗ ಅಹಲ್ಯ ಮೇಡಮ್ ಬಗ್ಗೆ ಯೋಚನೆ ಮಾಡಿ ಸರ್. ಬೇರೆಯವ್ರನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ನಂಗೆ ಯಾಕೋ ಭಯ ಆಗ್ತಿದೆ ಸಿಸ್ಟರ್. ಇಷ್ಟೊತ್ತಾದ್ರೂ ಅವಳು ಬಂದಿಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಅಹಲ್ಯ ಇರ್ಬೇಕು. ಅಹಲ್ಯ, ಅಹಲ್ಯ, ಅಹಲಿ ಏನಾಯ್ತಮ್ಮ? ಗೌರವ ಹೋಗಿ ಆಕ್ಸಿಜನ್ ಗೆ ತಗೊಂಬನ್ನಿ. ಅಹಲ್ಯ ಏನಾಯ್ತು? ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾದ್ರು ಮಾತಾಡು. ಬಾ ಮತ್ತೆ ಮತ್ತಿಗೆ ಮತ್ತಿಗೆ ಏನ್ ಹೇಳ್ತಿದ್ದೀರಾ? ನಾಳೆ ಬಜಾರಿ ನನಗೆ ನೋಡೋ ಶಾಸ್ತ್ರನ? ಯು ಮೀನ್ ಗಂಡು ನೋಡೋ ಶಾಸ್ತ್ರನ? ಎಕ್ಸಾಕ್ಟ್ಲಿ. ಗಂಡು ನೋಡೋ ಶಾಸ್ತ್ರ ನಾನು ಸೇಂಗ್ ಆ ತರ ಶಾಸ್ತ್ರ ಯಾವ ಊರಲ್ಲೂ ಇಲ್ಲ. ದೇರ್ಸ್ ನೋ ವೇ ಐ ಆಮ್ ಕಮಿಂಗ್. ಇಟ್ಸ್ ಇಂಪಾಸಿಬಲ್. ಅಣ್ಣ ನೀನಾದ್ರೂ ಹೇಳೋ. ಹೇಳಕ್ ಏನಿದೆ ಅದ್ಯಾ, ಎಲ್ಲ ಮುಗಿದೋಯ್ತು. ಅಣ್ಣ ನೀನ್ ನಾರ್ಮಲ್ ಆಗಿಲ್ಲ. ನಾರ್ಮಲ್ ನನ್ನ ನಾಳೆ. ವೇಟ್ ಎ ಮಿನಿಟ್. ಅವನೇ ನಾರ್ಮಲ್ ಆಗಿಲ್ಲ, ನೀನೇನ ಕಾಣೆ ಹಚ್ಕೊಳ್ತಿದ್ದೆ. ವಾಟ್ಸ್ ಹ್ಯಾಪನಿಂಗ್? ವೇದಾಂತ ಅದೇನಾಯ್ತು? ಸುಮೇರಿ, ಅವಾಗ ನೀವ್ ವಿಕೆಂಡ್ ಏನಂದೆ? ಆ ವಿಕೃತ ನಗು ಬೇಡ ಅಂದ್ಯಲ್ಲ. ಪಾಪು ಚಿಕ್ಕಣ್ಣ ಅವನು ನನ್ನ ಹತ್ರ ಬಂದು ಅದ್ಕೊಂಡು ಉಳ್ಳಾಡ್ಬಿಟ್ಟ ಗೊತ್ತಾ? ಏನಿದೆ ಆ ನಗು ಅಲ್ಲಿ? ಆದ್ಯಾ, ಹ್ಯಾವ್ ಯು ಗಾನ್ ಕ್ರೇಜಿ? ಇಲ್ಲ, ನಾ ಕ್ರೇಜಿ ಅಲ್ಲ. ನಂಗೆ ನಗು ಇಷ್ಟ. ಆ ನಗಾದ್ ಬೇಕು. ಏ, ಒಳ್ಳೆ ಕಾರ್ಡ್ ಹುಚ್ಚು ತರ ನಗ್ತಾರೆ. ಯು ಮೇಕಿಂಗ್ ಅ ಸೀನ್ ಆಫ್ ಇಟ್. ಸೈಕೋಪಾತ್. ಸೈಕೋಪಾತ್? ಹಾ, ನಾವೆಲ್ಲ ಸೈಕೋಪಾತ್ ಇವಾಗ. ಹೌದು ಕಣೋ, ನಾ ಸೈಕೋಪಾತ್. ಅಣ್ಣ ನಿನ್ನಗಾಡೋ. ಅಮ್ಮ ವಿಕ್ಕಿ, ನಾವಾಗಿದ್ದ ಮರೆತು ಮುಂದುವರಿಬೇಕಲ್ಲ. ಏ, ಈ ಮನೇಲಿ ಏನೋ ನಡೀತಿದೆ, ಎಲ್ಲ ಹುಚ್ಚನಾಗಿ ಹೋಗಿದ್ದೀರಾ? ಅಣ್ಣ ನಾ ಖುಷಿಯಾಗಿರ್ಬೋದು, ನಗಾಡ್ಲೇಬೇಕು. ಆದ್ಯಾ, ಕಮಾನ್ ವಿಕ್ಕಿ, ಹಿಂದೆ ಆಗಿರೋದನ್ನ ಮರೆತು ಮುಂದೆ ಆಗೋದ್ರ ಬಗ್ಗೆ ಗಮನ ಕೊಡ್ಬೇಕು. ಓಕೆ ಆದ್ಯಾ, ನಿನ್ ಖುಷಿಗೋಸ್ಕರ ಏನ್ ಮಾಡ್ಕೊರಿ. ಸಾಕು, ಕತೆ ಮುಂದುವರ್ಸಿ. ಅಗ್ರಜ, ನಿನಗೆ ಇಂಪಾಸಿಬಲ್ ಅನ್ನೋದು ಯಾವ್ದಿದೆ? ಎವ್ರಿಥಿಂಗ್ ಇಸ್ ಪಾಸಿಬಲ್. ಡೋಂಟ್ ವರಿ. ಎಸ್, ಇದು ನನಗೆ ಇಂಪಾಸಿಬಲ್. ಆಚಾರಿ ನಾಳೆ ಗಂಡು ನೋಡೋ ಶಾಸ್ತ್ರ ಮಾಡಿಸ್ತಾಳಂತ. ನಾನು ಅವಳೆದ್ರೆ ಕೂರ್ಬೇಕಂತೆ, ಅವಳು ಹುಡುಗಂತಾರ ನಾನು ನೋಡ್ಬೇಕಂತ. ಇದೆಲ್ಲ ಆದ್ಯಾಗಿ ಹೇಳಿದಾಳೆ, ಇವಳು ಒಪ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟು ಸ್ಟೂಪಿಡ್ ಅಲ್ವಾ ವಿಕ್ರಾಂತ್?
ಸರ್, ಇವ್ರಿಗೆ ಇವಾಗ ಅರ್ಜೆಂಟಾಗಿ ಇಂಜೆಕ್ಷನ್ ಕೊಡಬೇಕು. ನೀವು ಇವ್ರನ್ನ ಇಲ್ಲೇ ನೋಡ್ಕೊತಾ ಇರಿ. ನಾನು ಹೋಗಿ ಇವಾಗ ರೆಡಿ ಮಾಡ್ಕೊಂಡ್ ಬರ್ತೀನಿ. ವೇದಾಂತ್, ನನ್ನ ತಂಗಿ ಲೈಫಲ್ಲಿ ಯಾಕೆ ಬರಕ್ ಹೋದೆ ನೀನು? ಅವಳಿಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದೀಯಾ? ಅವಳ ಈ ತರ ಒದ್ದಾಡೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಈ ಸಮಸ್ಯೆಗೆ ಕಾರಣನೂ ನೀನೆ, ಪರಿಹಾರನೂ ನೀನೆ. ನೀನೇನಾದ್ರೂ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಈ ಆಕಾಶ ತುಂಬಾ ಕೆಟ್ಟವನಾಗ್ಬೇಕಾಗತ್ತೆ. ನಿನ್ಗೆ ಇರಿಟೇಟ್ ಆಗತ್ತಾ? ಅದು ನಿನ್ ಹುಡುಗಿ ಮುಂದೆ ಕೂರೋದಕ್ಕೆ? ಹೌದು, ಆಗತ್ತೆ. ನೀನ್ ಯಾಕೆ ತರ್ಗೊಂಡು ಮಾತು ಹೇಳ್ತಿದ್ನೆಲ್ಲ ಒಪ್ಕೊಂಡಿದ್ಯಾ? ಅವಳು ಗೊತ್ತು ತಲೆ ಸರಿ, ನಿನ್ಗೂ ತಲೆ ಸರಿಲ್ವಾ? ಹಲೋ ಅಣ್ಣ, ಹುಡುಗರು ಯಾವಾಗ್ಲೂ ಹುಡುಗಿಯರ್ ಮನೆಗೆ ಬಂದು ಟೀ ಕುಟ್ಕೊಂಡು ಕೇಸರಿ ಬಾತ್ ಉಪ್ಪಿಟ್ಟು ತಿನ್ಕೊಂಡು ಆ ಹಳೆ ಫಾರ್ಮೇಟ್ ಇವಾಗ್ಲೂ ಮುಂದುವರಿಬೇಕಾ? ಶತಮಾನಗಳಿಂದ ನಾವೇ ಹುಡುಗಿಯರ್ ತಾನೆ ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಟ್ಕೊಂಡು ಬಂದ್ ಹುಡುಗರ ಮುಂದೆ ಹಲ್ಕಿಟ್ಕೊಂಡು ನಿಂತ್ಕೊಳ್ಳೋದು. ನೀನ್ ಯಾವಾಗ ನಿಂತಿದ್ಯೆ? ನಾವು ಅಂದ್ರೆ ಹುಡುಗಿರು ಅಂತ ಅರ್ಥ. ಎಲ್ರು ಈಕ್ವಲ್ ಅಂದ್ಮೇಲೆ ನೀವೊಂದ್ಸಲ ಕೂರೋದ್ರಲ್ಲಿ ಏನಿದೆ ತಪ್ಪು? ನೀವು ಮೀನ್ಸ್ ವೇದಾಂತ ಅಣ್ಣ. ನೋ ವೇ, ಇದು ಬಕ್ವಾಸ್ ಐಡಿಯಾ. ಸ್ವಲ್ಪ ಚೆನ್ನಾಗಿಲ್ಲ. ಇದೇನಾದ್ರೂ ಆಚೆ ಕಡೆ ಗೊತ್ತಾದ್ರೆ ಟ್ರೆಂಡ್ ಆಗ್ಬಿಡುತ್ತೆ, ವೈರಲ್ ಆಗುತ್ತೆ. ಆಮೇಲೆ ಎಲ್ಲ ಹುಡುಗಿರು ಗಂಡು ನೋಡೋ ಶಾಸ್ತ್ರ ಮಾಡಿಂದ ಕುತ್ಕೋತಾರೆ. ಆಮೇಲೆ ಹುಡುಗರು ಒಂದ್ ಕೈಲಿ ಉಪ್ಪಿಟ್ಟು ಒಂದ್ ಕೈಲಿ ಕಾಫಿ ಇಟ್ಕೊಂಡು ಬಂದು ಹುಡುಗಿ ಮುಂದೆ ನಿಂತ್ಕೊಳ್ಬೇಕಾಗುತ್ತೆ. ಚೇಚೆ, ಈ ಐಡಿಯಾ ಸ್ವಲ್ಪನೂ ಸರಿ ಇಲ್ಲ. ಚೆನ್ನಾಗಿರತ್ತೋ ಚೆನ್ನಾಗಿರಲ್ವೋ ಅಂತ ನಾಳೆ ಚೆಕ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ಏನ್ ನಿಲ್ಲಿಬೇಕಾಗಿಲ್ಲ, ಸುಮ್ಮನೆ ನಿಂತ್ಕೊಂಡು ನಡೆಯತ್ತೆ. ಯಾಕೆ ಯಾವಾಗ್ಲೂ ಹುಡುಗಿರ ನಿಮ್ ಮುಂದೆ ಶೋಪಿಸ್ತಾ ನಿಲ್ಬೇಕಾ? ವಿಕ್ರಾಂತ್, ನೀನಾದ್ರೂ ಆದ್ಯಾಕೆ ಹೇಳು ವಿಕ್ರಾಂತ್. ಯಾಕೆ ಅವಳ ಗಂಡ ಅವಳಿಗೇನು ಹೇಳಿಲ್ವಾ? ಹಲೋ, ನನ್ ಯಾಕ್ರಪ್ಪ ಮಧ್ಯೆ ಕೇಳಿತೀರಾ? ನೀವುಂಟು ನಿಮ್ ತಂಗಿ ಉಂಟು, ನಾನ್ ಆಟಿಕಿಲ್ಲಪ್ಪ. ಹಲೋ, ಇದನ್ನೆಲ್ಲ ಮಾಡಿದ್ದು ನಿಮ್ ತಂಗಿನೇ. ನೀವು ಯಾರ್ದಲ್ಲಿ ಇರ್ಲೇಬೇಕು. ವಿಕ್ರಾಂತ್, ಸಪೋರ್ಟ್ ಮೀ. ಸಾರ್ಥಕ್, ಇದು ತಪ್ಪಾ? ತಪ್ಪು ಅನ್ನೋದಕ್ಕಿಂತ ವಿಭಿನ್ನ ಅನ್ಬೋದು. ಏನ್ ಬಾವ ನೀವು ಪಾರ್ಟಿನ ಚೇಂಜ್ ಮಾಡ್ಬಿಟ್ರಿ? ನಾವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಹೆಂಡತಿಗೆ ಜೈ ಅಂದೇಬೇಕು. ನಿಮ್ಗಿನ್ನೂ ಗೊತ್ತಾಗಿಲ್ಲ ಅಷ್ಟೇ. ಹೇಳ್ತೀನಿ ಕೇಳಿ, ನಾವು ಸುಮ್ಮನೆ ಅವ್ರು ಹೇಳೋದಕ್ಕೆಲ್ಲ ಜೈ 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 ಅನ್ಕೊಂಡಿದ್ಬಿಟ್ರೆ ಲೈಫ್ ಆರಾಮಾಗಿರುತ್ತೆ. ಇನ್ನೊಂದ್ಸಲ ಹೇಳೋಣ, ಯಾವಾಗ್ಲೂ ಹೆಂಡತಿರ್ ಮೇಲೆ ಜೋಕ್ ಮಾಡ್ಕೊಂಡೇ ಬದುಕ್ತಾರೆ ಗಂಡಂದ್ರು. ಅವರು ಜೋಕಾದ್ರೂ ಮಾಡ್ಕೊಳ್ಳಿ, ಗೀಕಾದ್ರೂ ಮಾಡ್ಕೊಳ್ಳಿ, ಆದ್ಯ ಮತ್ತೆ ಅಮ್ಮ ಮಾಡಿರೋ ಪ್ಲಾನು ಸಖತ್ತಾಗಿದೆ. ಈ ತರನು ಶಾಸ್ತ್ರ ಆಗೋಗ್ಲಿ. ಅಗ್ರಜ, ಎಲ್ರು ಒಂದಾಗಿರುವಾಗ ನಾವು ಮಾತ್ರ ವಿಲನ್ ಆಗ್ಬಾರ್ದು. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ, ಗೊತ್ತಾ? ಇದನ್ನು ಹಾಗೆ ಅನ್ಕೋ. ಕಮಾನ್ ವಿಕ್ರಾಂತ್, ನೀನು. ನಾನೇನಪ್ಪ ಮಾಡ್ಲಿ, ನಿನ್ ಲಕ್ ಆಗಿದೆ. ದುರಾದೃಷ್ಟಕ್ಕೆ ಹೈಕಮಾಂಡ್ ಬೇರೆ ನಿನ್ ವಿರುದ್ಧವಾಗಿದೆ.
ಅದು ಅಲ್ಲದೆ ನೀನು ನಂತರ ಪಾಪದ ಹುಡುಗಿನ ಲವ್ ಮಾಡ್ಕೊಂಡಿದ್ರೆ ಇಂಥ ಸಮಸ್ಯೆ ಎಲ್ಲ ಬರ್ತಿರ್ಲಿಲ್ಲ. ನೀನ್ ಹೋಗಿ ರೌಡಿನ ಲವ್ ಮಾಡಿರೋದು ಈಗ ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಈ ಆಟಕ್ಕೆ ನಾನಿಲ್ಲ. ಆದ್ಯ ಇದೇನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಶಾಕ್ ಕೊಟ್ಬಿಟ್ಟ, ಇವಾಗ ಏನ್ ಮಾಡ್ತೀರಾ? ಮೊಮ್ಮಗನೇ ಅಷ್ಟ ಹಠ ಮಾಡಿದ್ರೆ ಅವನ ಅಜ್ಜಿ ನಾನು ಸುಮ್ನೆ ಆಕ್ಟ್ ಮಾಡ್ತಾನೆ ಕಣೋ. ಒಂದೇ ಬರ್ತಾನೆ, ಬರ್ಲಿಲ್ಲ ಅಂದ್ರೆ ನಾನ್ ಕಳಿಸ್ತೀನಿ.